ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಬಾಗಲಕೋಟೆಯಲ್ಲಿ ಇವತ್ತು ಹಿಂದೂ ಸಂಘಟನೆಗಳು ಧರಣಿ ಮಾಡ್ತಾ ಇವೆ. ಜಿಲ್ಲಾಡಳಿತ ಭವನದ ಮುಂದೆ ನಡೆಯಲಿರುವಂತಹ ಬೃಹತ್ ಧರಣಿ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಂಪ್ಲೀಟ್ ಆಗಿ ಕಟ್ಟೆಚ್ಚರ ವಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಹಳೆ ಬಾಗಲಕೋಟೆ ನಗರದಲ್ಲಿ ಡ್ರೋನ್ ಮುಖಾಂತರವಾಗಿ ಕಣ್ಗಾವಲು ಕಾಯಲಾಗ್ತಾ ಇದೆ. 5 ಎಸ್ಪಿಗಳು ಸೇರಿದಂತೆ 1500ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. 144 ಸೆಕ್ಷನ್ ಜಾರಿ ಮಾಡಿದ್ರು, ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಬಟ್ ಧರಣಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಜನ ಜಾಸ್ತಿ ಸೇರ್ತಾರೆ, ಆಕ್ರೋಶಗಳು ಅಸಮಾಧಾನಗಳು ವ್ಯಕ್ತವಾಗುತ್ತೆ. ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಿನ್ನೆ ಎಲ್ಲ ಮೈ ಕಟ್ಕೊಂಡು ಅನೌನ್ಸ್ ಮಾಡ್ತಾ ಇದ್ರು, 144 ಸೆಕ್ಷನ್ ಇದೆ, ಸುಮ್ಮನೆ ಎಲ್ಲರೂ ಬಂದು ಒಂದ್ ಕಡೆ ಗುಂಪು ಸೇರ್ಕೋಬೇಡಿ ಅಂತೆಲ್ಲ. ಬಟ್ ಇದು ನಮ್ಮ ಮೇಲಾಗಿರುವಂತ ಅನ್ಯಾಯ. ಒಂದು ಮೆರವಣಿಗೆ ಹೋಗೋಕೆ ಬಿಡಲ್ಲ ಅಂತಂದ್ರೆ, ಕಲ್ಲು ತೂರಾಟ ಆಗತ್ತೆ ಅಂತಂದ್ರೆ, ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹಲ್ಲೆ ಆಗಿದೆ ಅಂತಂದ್ರೆ ನಾವು ಇದನ್ನ ಪ್ರತಿಭಟಿಸಿಯೇ ತೀರ್ತೀವಿ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಮುಂಚಿತವಾಗಿ ಫಿಕ್ಸ್ ಮಾಡ್ಕೊಂಡಿದ್ರು, ಹೋರಾಟವನ್ನ ಮಾಡ್ತೀವಿ ಅಂತ. ಅದೇ ರೀತಿಯಾಗಿ ಇವತ್ತು ಧರಣಿಯನ್ನು ಕೂರಲಿದ್ದಾರೆ. ಹಾಗಾಗಿ ಬಾಗಲಕೋಟೆ ಜಿಲ್ಲೆಯಾದ್ಯಂತವೂ ಕೂಡ ಪೊಲೀಸ್ ಸರ್ಪಗಾವಲನ್ನು ಏರ್ಪಡಿಸಲಾಗಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು, ಹಾಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸುಮಾರು 1500ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು. ಇವತ್ತು ಒಂದ್ ಕಡೆಯಲ್ಲಿ ಹಿಂದೂ ಸಂಘಟನೆಗಳ ಧರಣಿ ಇದೆ, 144 ಸೆಕ್ಷನ್ ಬೇರೆ ಇತ್ತು. ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ? ನಿಜಕ್ಕೂ ನೀತಿ ಅಂದ್ರೆ ಕಳೆದ 7-8 ದಿನಗಳಿಂದ ಬಾಗಲಕೋಟೆ ಧರ್ಮದಂಗಲ್ ಸಾಕಷ್ಟು ರೀತಿ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಏನು ಪ್ರಕರಣ ಇದು. ಶಿವಾಜಿ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆದವರನ್ನ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಹಿಂದೂ ಕಾರ್ಯಕರ್ತರ ಬೇಡಿಕೆ ಏನಾಗಿತ್ತಂದ್ರೆ ಪಂಕಾ ಮಸೀದಿ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಆಗ್ರಹಿಸಿ ಹೋರಾಟಕ್ಕೆ ಕರೆ ನೀಡಿದ್ರು. 26ರಂದು ನಾವು ಹೋರಾಟ ಮಾಡ್ತೀವಿ, ಅದಾದ ಬಳಿಕ ನಾವು ಮತ್ತೆ ಅಲ್ಲೇ ಶಿವಾಜಿ ಮೂರ್ತಿಯ ಮೆರವಣಿಗೆ ಮಾಡ್ತೀವಿ ಅನ್ನುವಂಥದ್ದು ಒಂದು ಕಡೆ ಕರೆಯನ್ನ ನೀಡಿದ್ರು. ಇದನ್ನ ಹತೋಟಿಗೆ ತರಲಿಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಷ್ಟೇ ಹರಸಾಹಸವನ್ನ ಪಡಬೇಕಾಗಿತ್ತು. ಅಂದ್ರೆ 163 ಜಾರಿಯಲ್ಲಿರೋದ್ರಿಂದ ಯಾರು ಕೂಡ ಪ್ರತಿಭಟನೆ ಮಾಡಬಾರ್ದು, 4 ಜನಕ್ಕಿಂತ ಅತಿ ಹೆಚ್ಚು ಜನರು ಯಾರು ಕೂಡ ಗುಂಪಾಗಿ ಸೇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಇಲಾಖೆ ಒಂದು ಆದೇಶವನ್ನ ಮಾಡಿತ್ತು. ಆ ಆದೇಶ ಅಂದ್ರೆ 26ರವರೆಗೆ ಇತ್ತು. ಅದಾದ ಬಳಿಕ ಮತ್ತೆ 28ರವರೆಗೆ ಕೆಲಸವನ್ನ ಮತ್ತು ಪೊಲೀಸ್ ಇಲಾಖೆ ಮಾಡ್ತಿದೆ. ಎಲ್ಲವನ್ನ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದೇ ಆದ್ರೆ ಬಾಗಲಕೋಟೆಯ ಜಿಲ್ಲೆ ಬರ್ತಕ್ಕಂತ ಹಿಂದೂ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿತು. ಅದಾದ ಬಳಿಕ ಬಾಗಲಕೋಟೆಗೆ ಜಿಲ್ಲೆಗೆ ಬರದಂತೆ ಅಲ್ಲೆಲ್ಲೇ ಈಗಾಗಲೇ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿ ಇವರು ಬಾಗಲಕೋಟೆಗೆ ಬರದ ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ತಡೆಯುವಂತ ಕೆಲಸಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಾಯ್ತು. ಅದಾದ ಬಳಿಕ ಹಿಂದೂ ಕಾರ್ಯಕರ್ತರು ಎಲ್ಲೆಲ್ಲಿರ್ತಾರೆ ಅವರಿಗೆ ನೋಟಿಸ್ ಕೊಡೋದಲ್ಲದೆ ಧ್ವನಿವರ್ಧಕ ಮೂಲಕ ಮತ್ತು ಡಂಗೂರ ಸಾರಿ ಯಾವುದೇ ರೀತಿಯಾಗಿ ಪ್ರತಿಭಟನೆಗೆ ಭಾಗವಹಿಸಬಾರದು, ಭಾಗವಹಿಸಿದ್ದೇ ಆದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನೋದು ಒಂದು ಭಾಗ ಆಯ್ತು. ಅದಾದ ಬಳಿಕ ನಿನ್ನೆ ಪ್ರತಿಭಟನಾಕಾರಿ ಹಿಂದೂ ಕಾರ್ಯಕರ್ತರು ತುರ್ತು ಒಂದು ಸಭೆಯನ್ನ ಮಾಡಿ ಸಭೆಯಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಯ್ತು. ನಾವು ಇವತ್ತು ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಳ್ತೇವೆ, ಆದ್ರೆ ಸಾಂಕೇತಿಕವಾಗಿ ನಾವು ಧರಣಿಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದೆ ಇವತ್ತು 10:30 ಗಂಟೆಗೆ ಧರಣಿಯನ್ನ ಮಾಡ್ಲಿಕ್ಕೆ ಈಗಾಗಲೇ ಟೆಂಟ್ ಅನ್ನ ಅಳವಡಿಸಿ ಅಲ್ಲಿ ಧರಣಿ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಸುತ್ತ ಪೊಲೀಸರು ಸರ್ಪಗಾವಲು ಇರುವಂತದ್ದು. ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ಡ್ರೋನ್ ಮುಖಾಂತರವಾಗಿರಬಹುದು, ಮಂಗಳೂರಿನಿಂದ ಒಂದು ವಿಶೇಷ ತಂಡನ್ನ ಕೂಡ ತಂದಿರಬಹುದು. ಇವೆಲ್ಲವನ್ನ ನೋಡೋದಾದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು, ಇಲ್ಲಿ ಕೋಮುಗಲಭೆ ಸೃಷ್ಟಿಯಾಗಿ ಏನಾದ್ರೂ ಈ ಭಾಗದಲ್ಲಿ ಮತ್ತೆ ಕೋಮುಗಲಭೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ಇಲಾಖೆ ಕೂಡ ಒಂದು ಭರ್ಜರಿಯಾಗಿ ಒಂದು ಏನು ಬ್ಯಾರಿಕೇಡ್ ಗಳನ್ನ ಅಳವಡಿಸಿರ್ಬಹುದಾದ್ರೂ ಡ್ರೋನ್ ಮುಖಾಂತರವಾಗಿ ಇವೆಲ್ಲವನ್ನ ಮಾಡೋದಾದ್ರೆ ಮತ್ತು ಸುಮಾರು ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ 5 ಎಸ್ಪಿಗಳು ಮತ್ತು ಎಎಸ್ಪಿಗಳು 12 ಡಿವೈಎಸ್ಪಿಗಳು ಸೇರಿದಂತೆ ಒಟ್ಟು 32 ಸಿಪಿಐ 75 PSIಗಳನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಸರಿಸುಮಾರು 1500ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಿ ಯಾವುದೇ ರೀತಿಯಾಗಿ ಧರಣಿ ಆಗಿರಬಹುದು, ಹೋರಾಟ ಆಗಿರಬಹುದು, ಉಗ್ರ ಸ್ವರೂಪವನ್ನ ಕಾಣಿದ್ದೆ ಆದ್ರೆ
ಇಲ್ಲಿ ಹತೋಟಿಗೆ ಮೀರತ್ತೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಪೊಲೀಸ್ ಇಲಾಖೆ ಸಾಕಷ್ಟು ಬಿಗು ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು ನೀತಿ. ಅಂದ್ರೆ ಪ್ರಮುಖವಾಗಿ ಜಿಲ್ಲಾಡಳಿತ ಭವನಕ್ಕೆ ಬಾರದ ರೀತಿಯಲ್ಲಿ ಈಗಾಗಲೇ ಅಲ್ಲಿಯೂ ಕೂಡ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಧರಣಿಯ ಮುಂಭಾಗದಲ್ಲಿ ಯಾರು ಕೂಡ ಡಿಸಿ ಕಚೇರಿ ಒಳಗಡೆ ಬರದ ರೀತಿಯಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸುವಂತ ಕೆಲಸಕ್ಕೂ ಕೂಡ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮುಂದಾಗಿರುವಂತದ್ದು ನೀತಿ. ಫೈನ್, ಥ್ಯಾಂಕ್ ಯು ಗುರು ತಮ್ಮ ಡೀಟೇಲ್ಸ್ಗೆ.